ಪ್ರೀತಿಯ ವಿದ್ಯಾರ್ಥಿಗಳೇ, ಈ ದಿನ ನಾನು ನಿಮಗೆ ತರ್ಕಾಭಾಸಗಳು ಅಥವಾ ತರ್ಕದೋಷಗಳಲ್ಲಿ ಇನ್ನು ಉಳಿದ ಕೆಲವು ವಿಚಾರಗಳನ್ನು ಹೇಳ್ತೇನೆ. ತರ್ಕಾಭಾಸಗಳಲ್ಲಿ ಸಾದೃಶ್ಯಾನುಮಾನಕ್ಕೆ ಸಂಬಂಧಿಸಿದ ತರ್ಕಾಭಾಸ ಅಂದರೆ ಏನು ಮತ್ತು ಅವಲೋಕನ, ಅದರಲ್ಲಿ ಏನು ದೋಷಗಳುಂಟಾಗುತ್ತೆ, ಆ ಎರಡು ದೋಷಗಳನ್ನ ನಿಮಗೆ ತಿಳಿಸ್ತೇನೆ. ತರ್ಕಾಭಾಸ ಎಂದರೆ ತಾರ್ಕಿಕ ನಿಯಮಗಳ ಉಲ್ಲಂಘನೆ. ತರ್ಕಶಾಸ್ತ್ರವು ವಿಚಾರದ ಪರಿಶುದ್ಧತೆಯನ್ನು ಕಾಪಾಡುವ ಸಲುವಾಗಿ ಹಲವಾರು ನಿಯಮಗಳನ್ನು ಮಾಡುತ್ತದೆ. ಆ ನಿಯಮಗಳನ್ನು ಉಲ್ಲಂಘಿಸಿದಾಗ ತರ್ಕಾಭಾಸ ಉಂಟಾಗುತ್ತದೆ. ವಿದ್ಯಾರ್ಥಿಗಳೇ, ಈ ದಿನ ನಾನು ನಿಮಗೆ ಸಾದೃಶ್ಯಾನುಮಾನಕ್ಕೆ ಸಂಬಂಧಿಸಿದಂತಹ ತರ್ಕಾಭಾಸ, ಆ ತರ್ಕಾಭಾಸದ ಹೆಸರು ಏನಪ್ಪ ಅಂದರೆ ಅಸಮಂಜಸ ಸಾದೃಶ್ಯಾನುಮಾನ. ಅಸಮಂಜಸ ಸಾದೃಶ್ಯಾನುಮಾನ ಅಥವಾ ಅದಕ್ಕೆ ಅಸಹಜ ಸಾದೃಶ್ಯ ಅಂತ ಸಹ ಹೇಳ್ತಾರೆ. ಈ ತರ್ಕಾಭಾಸಗಳು ಎನ್ನುವ ಅಧ್ಯಾಯದಲ್ಲಿ ನಿಮಗೆ 20 ಅಂಕದ ಪ್ರಶ್ನೆ ಇರುತ್ತೆ. ಅದರಲ್ಲಿ ಈ ಸಾದೃಶ್ಯಾನುಮಾನಕ್ಕೆ ಸಂಬಂಧಿಸಿದಂಥ ಒಂದು ಪ್ರಶ್ನೆ ಖಂಡಿತ ಇದ್ದೇ ಇರುತ್ತೆ. ಪ್ರತಿ ವರ್ಷ ಈ ಸಾದೃಶ್ಯಾನುಮಾನಕ್ಕೆ ಅಥವಾ ಅಸಮಂಜಸ ಸಾದೃಶ್ಯಾನುಮಾನ ಅಂದರೆ ಯಾವುದು ಅಂತೇಳಿ ನೀವು ಗುರುತಿಸುವ ಅಗತ್ಯ ಇದ್ದೇ ಇರುತ್ತೆ. ಹಾಗಾಗಿ ಈ ದಿನ ನಿಮಗೆ ಈ ಸಾದೃಶ್ಯಾನುಮಾನದಲ್ಲಿ ದೋಷ ಉಂಟಾಗುತ್ತೆ, ಯಾಕೆ ಉಂಟಾಗುತ್ತೆ, ಯಾವಾಗ ಉಂಟಾಗುತ್ತೆ ಅನ್ನೋದನ್ನು ಹೇಳ್ತೇನೆ. ಸಾದೃಶ್ಯಾನುಮಾನದ ದೋಷವನ್ನು ತಿಳ್ಕೊಳ್ಳೋಕೆ ಮೊದಲು ನೀವು ಏನು ಸಾದೃಶ್ಯಾನುಮಾನ, ಒಂದು ಅಂಕದ ಪ್ರಶ್ನೆ ಇದ್ದೇ ಇರುತ್ತೆ. ಸಾದೃಶ್ಯಾನುಮಾನ ಎಂದರೆ ಹೋಲಿಕೆಗಳ ಆಧಾರದ ಮೇಲೆ ಮಾಡಬಹುದಾದ ಅನುಮಾನ ಕ್ರಿಯೆಯನ್ನು ಸಾದೃಶ್ಯಾನುಮಾನ ಅಂತ ಹೇಳ್ತಾರೆ. ಏನು? ಹೋಲಿಕೆಯ ಆಧಾರದ ಮೇಲೆ ಮಾಡಬಹುದಾದ ಅನುಮಾನ ಕ್ರಿಯೆಯನ್ನು ಸಾದೃಶ್ಯಾನುಮಾನ ಅಂತಾರೆ. ಸಾದೃಶ್ಯ ಅಂದರೆ ಹೋಲಿಕೆ ಅಥವಾ ಅನುರೂಪತೆ ಅಂತ ಅರ್ಥ. ಹೋಲಿಕೆ ಅಥವಾ ಅನುರೂಪತೆ, ಹೋಲಿಕೆಯ ಆಧಾರದ ಮೇಲೆ ಮಾಡಬಹುದಾದ ಅನುಮಾನ ಕ್ರಿಯೆಯನ್ನು ಸಾದೃಶ್ಯ ಅನುಮಾನ. ಅನುಮಾನ ಅಂದ್ರೇನು? ತಿಳಿದಿರುವ ಸತ್ಯಾಂಶಗಳ ಸಹಾಯದಿಂದ ತಿಳಿಯದಿರುವ ಸತ್ಯಾಂಶಗಳ ಕಡೆಗೆ ಹೋಗುವುದು. ಹಾಗೆ ಇಲ್ಲಿ ಸಾದೃಶ್ಯಾನುಮಾನದಲ್ಲಿ ಏನಾಗುತ್ತೆ, ಹೋಲಿಕೆಯ ಆಧಾರದ ಮೇಲೆ ಮಾಡಬಹುದಾದ ಅನುಮಾನ ಕ್ರಿಯೆಯನ್ನು ಸಾದೃಶ್ಯಾನುಮಾನ ಅಂತ ಹೇಳ್ತಾರೆ. ಏನು ಹಾಗಂದರೆ, JS ಮಿಲ್ ಹೇಳಿರುವ ಒಂದು ಡೆಫಿನೇಷನ್, ವ್ಯಾಖ್ಯಾನವನ್ನು ಹೇಳಿದರೆ, ಅವರ ನಿರೂಪಣೆ, JS ಮಿಲ್ ಏನು ಹೇಳ್ತಾರೆ, ಸಾದೃಶ್ಯಾನುಮಾನ ಎಂದರೆ ಯಾವುದಾದರೂ ಎರಡು ವಸ್ತುಗಳು ಅಥವಾ ಎರಡು ಸಂಗತಿಗಳು ಅಥವಾ ಇಬ್ಬರು ವ್ಯಕ್ತಿಗಳಾಗಬಹುದು. ಯಾವುದಾದರೂ ಎರಡು ವಸ್ತುಗಳು ಅಥವಾ ಸಂಗತಿಗಳ ನಡುವೆ ಹಲವಾರು ಹೋಲಿಕೆಗಳಿದ್ದು ಆ ಹೋಲಿಕೆಗಳ ಆಧಾರದ ಮೇಲೆ ಇನ್ನೂ ಹಲವು ಹೋಲಿಕೆಗಳನ್ನು ಮಾಡುವ ವಿಧಾನವನ್ನು, ಕೆಲವು ಹೋಲಿಕೆಗಳ ಆಧಾರದ ಮೇಲೆ ಇನ್ನು ಅನೇಕ ಹೋಲಿಕೆಗಳನ್ನು ನಾವು ಮಾಡ್ತಾ ಹೋಗೋದು. ಯಾವುದಾದರೂ ಇಬ್ಬರು ವ್ಯಕ್ತಿಗಳು ಅಥವಾ ಎರಡು ವಸ್ತುಗಳು ಪರಸ್ಪರ ಒಂದನ್ನೊಂದು ಹಲವು ಸಂಗತಿಗಳಲ್ಲಿ ಹೋಲುತ್ತವೆ. ಆದ್ದರಿಂದ ಇತರೆ ಲಕ್ಷಣಗಳಲ್ಲಿಯೂ ಹೋಲಬೇಕು ಅಂತ ಹೇಳೋದು ಸಾದೃಶ್ಯಾನುಮಾನ. ಹಾಗಾಗಿ ಇಲ್ಲಿ ಸಾದೃಶ್ಯಾನುಮಾನದಲ್ಲಿ ಏನಾಗುತ್ತೆ, ಹೋಲಿಕೆಯ ಆಧಾರದ ಮೇಲೆ ಮಾಡಬಹುದಾದ ಅನುಮಾನ ಕ್ರಿಯೆಯನ್ನು ಸಾದೃಶ್ಯಾನುಮಾನ ಅಂತ. ಹಾಗಾದರೆ ಅಸಮಂಜಸ ಸಾದೃಶ್ಯಾನುಮಾನ, ನೀವು ಈ ದಿನ ಕಲಿತಾ ಇರೋದು ಅಸಮಂಜಸ ಅಥವಾ ಅಸಾಧು, ಅಥವಾ ಅದನ್ನು ನಾವು ಅಸಹಜ ಅಥವಾ ಅಸಾಧು ಅಂತಲೂ ಹೇಳ್ತೀವಿ. ಅಸಹಜ ಸಾದೃಶ್ಯಾನುಮಾನ. ಏನು ಅಸಹಜ ಸಾದೃಶ್ಯಾನುಮಾನ ಅಂದರೆ ಸಹಜವಲ್ಲದ, ಸರಿ ಅಲ್ಲದ ಸಾದೃಶ್ಯಾನುಮಾನವನ್ನು ನಾವು ಅಸಾಧು ಸಾದೃಶ್ಯಾನುಮಾನ ಅಥವಾ ಅಸಮಂಜಸ ಸಾದೃಶ್ಯಾನುಮಾನ ಅಂತ ಹೇಳ್ತೇವೆ. ಎರಡು ವಸ್ತುಗಳ ಅಥವಾ ಸಂಗತಿಗಳ ನಡುವಣ ಮೇಲುನೋಟಕ್ಕೆ ಅಥವಾ ತೋರಿಕೆಯ ಅನುರೂಪತೆ, ಅವು ಮೇಲ್ನೋಟಕ್ಕೆ ಯಾವುದಾದರೂ ಎರಡು ವಸ್ತುಗಳು ಅಥವಾ ಎರಡು ಸಂಗತಿಗಳು, ಎರಡು ವಸ್ತುಗಳು ಅಥವಾ ಸಂಗತಿಗಳ ನಡುವೆ ಮೇಲುನೋಟದ ಅಥವಾ
ತೋರಿಕೆಯ ಅನುರೂಪತೆಯನ್ನು ಆಧರಿಸಿ, ತೋರಿಕೆಯ ಹೋಲಿಕೆಗಳನ್ನು ಆಧರಿಸಿ ತೀರ್ಮಾನವನ್ನು ರೂಪಿಸುವ ವಾದ ಸರಣಿಯನ್ನು ಅಸಮಂಜಸ ಸಾದೃಶ್ಯಾನುಮಾನ ಅಥವಾ ನಾವು ದೋಷಯುಕ್ತ ಸಾದೃಶ್ಯಾನುಮಾನ ಏನಿರ್ತೀವಿ, ದೋಷಯುಕ್ತ ಅಥವಾ ಅಸಮಂಜಸ ಸಾದೃಶ್ಯಾನುಮಾನ. ಯಾವುದಾದರೂ ಎರಡು ವಸ್ತುಗಳು ಅಥವಾ ಎರಡು ಸಂಗತಿಗಳ ನಡುವೆ ನಾವೇನು ಮಾಡ್ತೀವಿ, ಮೇಲುನೋಟಕ್ಕೆ ಅಥವಾ ತೋರಿಕೆಯ ಅನುರೂಪತೆ ಅಂದರೆ ಹೋಲಿಕೆಯನ್ನು ಆಧರಿಸಿ ನಾವು ತೀರ್ಮಾನಗಳನ್ನು, ನಿರ್ಣಯಗಳನ್ನು ತೆಗೆದುಕೊಂಡಾಗ ಅಸಮಂಜಸ ಅಥವಾ ದೋಷಯುಕ್ತ ಸಾದೃಶ್ಯಾನುಮಾನ ಉಂಟಾಗುತ್ತದೆ. ಯಾವುದಾದ್ರೂ ಎರಡು ವಸ್ತು ಅಥವಾ ಇಬ್ಬರು ವ್ಯಕ್ತಿಗಳ ನಡುವೆ ಅಥವಾ ಎರಡು ಸಂಗತಿಗಳ ನಡುವೆ ನಾವು ಹೋಲಿಕೆಗಳನ್ನು ಮೇಲ್ನೋಟಕ್ಕೆ ಸರಿ ಅನಿಸುತ್ತೆ, ತೋರಿಕೆಯ ಮೇಲುನೋಟದ ಹೋಲಿಕೆಗಳನ್ನೇ ಆಧರಿಸಿ ತೀರ್ಮಾನಗಳನ್ನು, ನಿರ್ಣಯಗಳನ್ನು ತಗೊಂಡಾಗ ಇಲ್ಲಿ ಅಸಮಂಜಸ ಸಾದೃಶ್ಯಾನುಮಾನ ಅಥವಾ ಅಸಹಜ ಸಾದೃಶ್ಯಾನುಮಾನ, ದೋಷಯುಕ್ತ ಸಾದೃಶ್ಯಾನುಮಾನ ಉಂಟಾಗುತ್ತೆ. ವಿದ್ಯಾರ್ಥಿಗಳೇ, ಸಾದೃಶ್ಯಾನುಮಾನವು ತಾರ್ಕಿಕ ನಿಯಮಗಳಿಗೆ ಅನುಗುಣವಾಗಿ ಇಲ್ಲದಿದ್ದರೂ ಸಹ, ಇಲ್ಲಿ ಸಾದೃಶ್ಯಾನುಮಾನದಲ್ಲಿ ಹೋಲಿಕೆಗಳು, ಸಾದೃಶ್ಯಾನುಮಾನವು ತಾರ್ಕಿಕ ನಿಯಮಗಳಿಗೆ ಅನುಗುಣವಾಗಿ ಇಲ್ಲದಿದ್ದರೆ ಅದನ್ನು ಅಸಾಧು ಅಥವಾ ಸಮಂಜಸ ಅಲ್ಲದೇ ಇರೋದನ್ನು ನಾವು ಅಸಮಂಜಸ. ಸಮಂಜಸ ಅಂದರೆ ಸರಿಯಾದ, ವಾಸ್ತವವಾದ ಅಂತೇಳಿ. ಅಸಮಂಜಸ ಅಂದರೆ ಇಲ್ಲಿ ಅಸಮಂಜಸ ಅಂತ ಯಾವುದಕ್ಕೆ ಹೇಳ್ತೀವಿ ಅಂದರೆ ತಾರ್ಕಿಕ ನಿಯಮಗಳಿಗೆ ಅನುಗುಣವಾಗಿ, ಹೋಲಿಕೆಗಳಿಗೆ ಅನುಗುಣವಾಗಿ ಇಲ್ಲದೇ ಇದ್ದಾಗ ಅದನ್ನು ನಾವು ಅಸಹಜ ಅಥವಾ ಅಸಾಧು ಅಥವಾ ಅಸಮಂಜಸ ಸಾದೃಶ್ಯ ಅನುಮಾನ ಅಂತ ಹೇಳ್ತೇವೆ. ಹೋಲಿಕೆಗೆ ನಾವು ತೆಗೆದುಕೊಂಡ ಅಂಶಗಳು ಗುಣದಲ್ಲಿ ಅಷ್ಟು ಮುಖ್ಯವಲ್ಲದೇ ಇದ್ದರೆ, ನಾವು ಹೋಲಿಕೆಗೆ ತೆಗೆದುಕೊಂಡಂತಹ ಅಂಶಗಳು ಗುಣದಲ್ಲಿ ಅಷ್ಟು ಮುಖ್ಯವಲ್ಲದೇ ಇದ್ದರೆ, ವಾಸ್ತವವಾಗಿ ಇಲ್ಲದಿದ್ದರೆ, ಇಲ್ಲಿ ಹೋಲಿಕೆಗೆ ತೆಗೆದುಕೊಂಡ ಅಂಶಗಳು ಗುಣದಲ್ಲಿ ಅಷ್ಟು ಮುಖ್ಯವಲ್ಲದೇ ಇದ್ದರೆ ಅವುಗಳ ಸಂಖ್ಯೆ ಎಷ್ಟೇ ಹೆಚ್ಚಿದ್ದರೂ ಅದನ್ನು ಅಸಮಂಜಸ ಸಾದೃಶ್ಯಾನುಮಾನ ಅಂತ ಹೇಳ್ತಾರೆ. ಇಲ್ಲಿ ಹೋಲಿಕೆಗೆ ನಾವು ತೆಗೆದುಕೊಳ್ತಕ್ಕಂಥ ಹಲವಾರು ಅಂಶಗಳನ್ನು ನಾವು ಹೋಲಿಕೆಗೆ ತಗೊಳ್ತೇವೆ. ಆ ಅಂಶಗಳು ಸಂಖ್ಯೆಯಲ್ಲಿ ಎಷ್ಟೇ ಹೆಚ್ಚಿದ್ದರೂ ಗುಣದಲ್ಲಿ ಅಷ್ಟು ಮಹತ್ವವಾಗಿ ಇಲ್ಲದಿದ್ದರೆ ಅಂತಹ ಸಾದೃಶ್ಯಾನುಮಾನವನ್ನು ನಾವು ಅಸಮಂಜಸ ಸಾದೃಶ್ಯಾನುಮಾನ, ಅಸಹಜ ಸಾದೃಶ್ಯಾನುಮಾನ ಅಂತ ಹೇಳ್ತೇವೆ. ಉದಾಹರಣೆಗೆ ವಿದ್ಯಾರ್ಥಿಗಳೇ, ಮಾನವರಾರು ಪರಸ್ಪರ ಸಮಾನರಲ್ಲ, ಏಕೆಂದರೆ ಅವರ ಕೈಯಲ್ಲಿರುವ ಬೆರಳುಗಳು ಪರಸ್ಪರ ಸಮಾನವಾಗಿಲ್ಲ. ಮಾನವರಾರು ಪರಸ್ಪರ ಸಮಾನರಲ್ಲ, ಏಕೆಂದರೆ ಅವರ ಕೈಯಲ್ಲಿರುವ ಬೆರಳುಗಳು ಸಮಾನವಾಗಿಲ್ಲ. ಇಲ್ಲಿ ಈ ಉದಾಹರಣೆಯಲ್ಲಿ ಮಾನವರನ್ನ ಬೆರಳುಗಳಿಗೆ ಹೋಲಿಸಿ ಬೆರಳುಗಳ ಪ್ರಮಾಣದ ದೃಷ್ಟಿಯಿಂದ ಮಾನವರನ್ನ ಅಳೆಯಲಾಗಿದೆ. ಇಲ್ಲಿ ಮಾನವರ ಸಮಾನತೆಯನ್ನು ಬೆರಳುಗಳಿಗೆ ಹೋಲಿಸಿರೋದು ತಪ್ಪಾಗುತ್ತೆ ಅಂತ ಹೇಳಿ ಇಲ್ಲಿ ಮಾನವರನ್ನ ಈ ಬೆರಳುಗಳಿಗೆ ಹೋಲಿಸಿ ಬೆರಳುಗಳ ಪ್ರಮಾಣದ ದೃಷ್ಟಿಯಿಂದ ಮಾನವರನ್ನ ಅಳೆಯಲಾಗಿದೆ. ಮಾನವರ ಸಮಾನತೆ ಎನ್ನುವುದು ಈ ಅರ್ಥದಲ್ಲಿ ಅಲ್ಲ. ಆದ್ದರಿಂದ ಇದು ಅಸಮಂಜಸ ಸಾದೃಶ್ಯ. ಮಾನವರೆಲ್ಲರೂ ಸಮಾನರು. ಇಲ್ಲಿ ವರ್ಗಭೇದ, ಜಾತಿ ಭೇದ, ಇವನು ಬಡವ, ಇವನು ಬಲ್ಲಿದ, ಅದನ್ನೆಲ್ಲ ಬಿಟ್ಟು ನಾವು ಬದುಕಬೇಕು. ಯಾಕೆ ಹೇಳಿ? ಗಾಳಿ, ನೀರು, ಬೆಂಕಿ, ಈ ಪಂಚಭೂತಗಳು ಎಲ್ಲರಿಗೂ ಸಮಾನವಾಗಿವೆ. ಹೌದಾ? ಇಲ್ಲಿ ಯಾರಿಗೂ ಹೆಚ್ಚು ಅಲ್ಲ, ಯಾರಿಗೂ ಕಮ್ಮಿ ಅಲ್ಲ. ಇವನು ಮೇಲ್ವರ್ಗದ ಜನ ಇವನು ಅಂಥೇಳಿ
ಬೆಂಕಿ ಅವನಿಗೆ ಸುಡ್ದಂಗಿರಲ್ಲ, ಗಾಳಿ ಬೀಸ್ದಂಗಿರಲ್ಲ. ಈ ಪಂಚಭೂತಗಳು ಗಾಳಿ, ಬೆಂಕಿ, ನೀರನ್ನು ನಾವು ತಗೊಂಡ್ರೆ ಎಲ್ಲರಿಗೂ ಸಮಾನವಾಗಿ ನಮಗೆ ಈ ಪಂಚಭೂತಗಳಲ್ಲಿರುವ ಶಕ್ತಿ ಲಭಿಸುತ್ತೆ. ಆದರೆ ಮಾನವರ ಸಮಾನತೆಯನ್ನು ನಾವು ಈ ರೀತಿ ಹೋಲಿಸೋದು ತಪ್ಪಾಗುತ್ತೆ. ಇದನ್ನು ಅಸಹಜ ಅಥವಾ ಅಸಮಂಜಸ ಸಾದೃಶ್ಯಾನುಮಾನ. ಇಲ್ಲಿ ನಿಮ್ಗೆ ಅನೇಕ ಉದಾಹರಣೆಗಳನ್ನ ಹೇಳ್ತೀನಿ ವಿದ್ಯಾರ್ಥಿಗಳೇ. ಆ ಉದಾಹರಣೆಗಳನ್ನ ನೋಡ್ಕೊಂಡ್ಬಿಟ್ರೆ ನಿಮಗೆ ಅರ್ಥ ಆಗುತ್ತೆ. ಸಾದೃಶ್ಯಾನುಮಾನಕ್ಕೆ ಸಂಬಂಧಿಸಿದ ತರ್ಕಾಭಾಸದಲ್ಲಿ ಅಲಂಕಾರಿಕವಾಗಿ ನಾವು ಬಳಸುವ ಭಾಷೆಯನ್ನು ಬಳಸಬೇಕಾದ್ರೆ ನಮಗೆ ಮೇಲ್ನೋಟಕ್ಕೆ ಇದು ಸರಿ ಅನಿಸ್ಬಿಡುತ್ತೆ. ಇಲ್ಲಿ ಸಾದೃಶ್ಯಾನುಮಾನಕ್ಕೆ ಸಂಬಂಧಿಸಿದ ತರ್ಕಾಭಾಸದಲ್ಲಿ ಅಲಂಕಾರಿಕವಾಗಿ ನಾವು ಬಳಸುವ ಭಾಷೆಯಲ್ಲಿ ಎರಡು ವಸ್ತುಗಳ ವ್ಯತ್ಯಾಸಗಳನ್ನು ತೋರಿಸುವುದರಿಂದ, ಅಲ್ಲಿ ಅಲಂಕಾರಿಕವಾಗಿರುವುದರಿಂದ ವಸ್ತು ಸತ್ಯವನ್ನು ನಿರೂಪಿಸುವುದಿಲ್ಲ, ವಾಸ್ತವಿಕತೆಯನ್ನು ಗಮನಿಸುವುದೇ ಇಲ್ಲ. ವಸ್ತು ಸತ್ಯವನ್ನು ಇಲ್ಲಿ ನಿರೂಪಿಸುವುದಿಲ್ಲ. ಭಾಷೆಯ ಮೂಲಕ ನಾವು ಅಲಂಕಾರಿಕ ಪದಗಳನ್ನು ಬಳಸಿ ಹೇಳೋದ್ರಿಂದ ಹೌದು ಇದು ಸರಿ ಅನಿಸುತ್ತೆ, ಆದರೆ ವಾಸ್ತವದ ದೃಷ್ಟಿಯಿಂದ ಅಲ್ಲಿ ಸತ್ಯ ಸಂಗತಿಯನ್ನು ಮರೆಮಾಚಲಾಗಿದೆ. ವಾಸ್ತವ ಸಂಗತಿಯಲ್ಲಿ ಇಲ್ಲದೆ ಭ್ರಮೆಯನ್ನು, ನಾವು ತಪ್ಪನ್ನು ಒಪ್ಪುವ ಸಾಧ್ಯತೆ ಇರುತ್ತೆ. ಮೇಲ್ನೋಟಕ್ಕೆ ಹೌದು ಅನಿಸ್ಬಿಡುತ್ತೆ, ಆದರೆ ನಾವು ಅದನ್ನು ವಾಸ್ತವವಾಗಿ ಆಲೋಚನೆ ಮಾಡಿದಾಗ, ಸರಿಯಾಗಿ ನಾವು ಆಲೋಚನೆ ಮಾಡಿದಾಗ ಅಲ್ಲಿರುವ ತಪ್ಪು ಗೊತ್ತಾಗುತ್ತೆ. ಮೇಲ್ನೋಟಕ್ಕೆ ಭಾಷೆಯ ಅಲಂಕಾರಿಕ ಪದಗಳನ್ನು ಬಳಸೋದ್ರಿಂದ ಈ ಸಾದೃಶ್ಯಾನುಮಾನ ಸರಿ ಅನಿಸುತ್ತೆ, ಆದರೆ ಅದು ಸರಿಯಾಗಿರಲ್ಲ, ಅದನ್ನು ಅಸಮಂಜಸ ಅಂತ. ಇನ್ನೊಂದು ಉದಾಹರಣೆ ಹೇಳ್ತೀನಿ ವಿದ್ಯಾರ್ಥಿಗಳೇ. ಇಲ್ಲಿ ಒಂದು ದೇಹಕ್ಕೆ ಹೃದಯ ಕೇಂದ್ರವಿದ್ದ ಹಾಗೆ ದೇಶಕ್ಕೆ ನಗರವಿರುತ್ತದೆ. ಒಂದು ದೇಹಕ್ಕೆ ಹೃದಯ ಕೇಂದ್ರ, ಒಂದು ದೇಹಕ್ಕೆ ಹೃದಯ ಕೇಂದ್ರವಿದ್ದ ಹಾಗೆ ಒಂದು ದೇಶಕ್ಕೆ ನಗರ ಕೇಂದ್ರವಿರುತ್ತದೆ, ನಗರ ಕೇಂದ್ರವಾಗಿರುತ್ತದೆ ಎನ್ನುತ್ತೇವೆ. ಈ ಉದಾಹರಣೆಯಲ್ಲಿ ಉಪಮಾನ ಅಂದರೆ ಹೋಲಿಕೆ ಸರಿ ಇದ್ದರೆ ವಸ್ತು ಸತ್ಯ ಸ್ಪಷ್ಟವಾಗುತ್ತದೆ, ಇಲ್ಲದಿದ್ದರೆ ತಪ್ಪಾಗುತ್ತದೆ. ಈ ಮೇಲಿನ ಉದಾಹರಣೆಯಲ್ಲಿ ಉಪಮಾನ ಅಂದರೆ ಹೋಲಿಕೆ ಅಥವಾ ಸಾಮ್ಯ ಅಂತಲೂ ಹೇಳ್ತಾರೆ. ಅದಕ್ಕೆ ಸಾಮ್ಯ, ಹೋಲಿಕೆ ಅಥವಾ ಉಪಮಾನ ಇಲ್ಲಿ ಸಹಜವಾದದ್ದಲ್ಲ, ಕೇವಲ ಅಲಂಕಾರಿಕ. ಇಲ್ಲಿ ಒಂದು ದೇಹಕ್ಕೆ ಹೃದಯ ಹೇಗೆ ಕೇಂದ್ರನೋ ಹಾಗೆ ಒಂದು ದೇಶಕ್ಕೆ ನಗರ ಕೇಂದ್ರ ಅಂದರೆ ಈ ವಾಕ್ಯ ಹೇಳಿದ ತಕ್ಷಣ ಹೌದಲ್ವ ಸರಿ ಅನಿಸುತ್ತೆ, ಆದರೆ ಅಲ್ಲಿ ಹೋಲಿಕೆ ತಪ್ಪಾಗಿದೆ, ಸಹಜ ವಾಸ್ತವಿಕವಾಗಿಲ್ಲ, ತಪ್ಪಾಗಿದೆ. ಆದ್ದರಿಂದ ಇದನ್ನು ನಾವು ಅಸಹಜ ಸಾದೃಶ್ಯಾನುಮಾನ ಅಥವಾ ಅಸಮಂಜಸ ಸಾದೃಶ್ಯಾನುಮಾನ ಎನ್ನುತ್ತಾರೆ. ಅಂದರೆ ಇಲ್ಲಿ ಹೋಲಿಕೆ ನೀಡುವಲ್ಲಿ ಏನಾಗಿದೆ, ಮುಖ್ಯ ಅಥವಾ ಅಗತ್ಯ ಗುಣಗಳಲ್ಲಿ ಹೋಲಿಕೆ ನೀಡುವ ಬದಲು ಆಕಸ್ಮಿಕ ಮತ್ತು ಅಮುಖ್ಯ ಗುಣಗಳ ಹೋಲಿಕೆಯ ಮೇಲೆ ನಮ್ಮ ಸಾದೃಶ್ಯಾನುಮಾನ ನಿಂತಿದ್ದರೆ ಅದು ಅಸಮಂಜಸ ಸಾದೃಶ್ಯಾನುಮಾನವಾಗುತ್ತದೆ. ನಮ್ಮ ಹೋಲಿಕೆ ಸಮಂಜಸವಾಗಿರಬೇಕು, ಸರಿ ಇರಬೇಕು. ಇಲ್ಲಿ ಹೋಲಿಕೆಗಳನ್ನು ನಾವು ವಾಸ್ತವಿಕವಾದ ಹೋಲಿಕೆಗಳನ್ನು ಕೊಡೋ ಬದಲು ಅಂದರೆ ಮುಖ್ಯವಾದ ಅಗತ್ಯವಾದ ಗುಣಗಳಲ್ಲಿ ಹೋಲಿಸುವ ಬದಲು ಆಕಸ್ಮಿಕವಾದ ಮತ್ತು ಅಮುಖ್ಯವಾದ ಗುಣಗಳನ್ನು ನಾವು ಹೋಲಿಸಿದರೆ ಆಗ ಅಸಮಂಜಸ ಅಥವಾ ಅಸಾಧು ಸಾದೃಶ್ಯಾನುಮಾನ ಉಂಟಾಗುತ್ತೆ. ವಿದ್ಯಾರ್ಥಿಗಳೇ, ಇಲ್ಲಿ ಇನ್ನೂ ಉದಾಹರಣೆಗಳನ್ನ ನಿಮ್ಮ ಪುಸ್ತಕದಲ್ಲೇ ಉದಾಹರಣೆ ಇದೆ, ಆ ಉದಾಹರಣೆಗಳನ್ನ ಹೇಳಿ ನಿಮಗೆ ಈ ಸಾದೃಶ್ಯಾನುಮಾನವನ್ನು ಮುಗಿಸ್ತೇನೆ. ನೋಡಿ, ಇಲ್ಲಿ ಇನ್ನೊಂದು ದೋಷಯುಕ್ತ ಸಾದೃಶ್ಯಾನುಮಾನ, ಅದನ್ನು ನಾವು ಇಂಗ್ಲೀಷಲ್ಲಿ ಅನ್ಸೌಂಡ್ ಅಥವಾ ಬ್ಯಾಡ್ ಅನಾಲಜಿ, ಸಾದೃಶ್ಯಾನುಮಾನ ಅಂದರೆ ಅನಾಲಜಿ, ಬ್ಯಾಡ್ ಅನಾಲಜಿ ಅಥವಾ ಅನ್ಸೌಂಡ್ ಅನಾಲಜಿ ಅಂತ ಹೇಳ್ತೇವೆ. ಇಲ್ಲಿ ಫಾಲ್ಸ್ ಅಸಮಂಜಸ ಸಾದೃಶ್ಯಾನುಮಾನಕ್ಕೆ ಅಥವಾ ದೋಷಯುಕ್ತ ಸಾದೃಶ್ಯಾನುಮಾನಕ್ಕೆ ಉದಾಹರಣೆಗಳು: ನಾನು ನನ್ನ ತಂದೆಯನ್ನ ಎತ್ತರ, ತೂಕ, ಬಣ್ಣದಲ್ಲಿ ಹೋಲುತ್ತೇನೆ. ನಾನು ನನ್ನ ತಂದೆಯವರನ್ನು ಎತ್ತರ, ತೂಕ ಮತ್ತು ಬಣ್ಣದಲ್ಲಿ ಹೋಲುತ್ತೇನೆ. ನನ್ನ ತಂದೆಯವರು
ಒಳ್ಳೆಯ ಸಂಗೀತಗಾರರಾಗಿದ್ದಾರೆ. ನನ್ನ ತಂದೆಯವರು ಒಳ್ಳೆಯ ಸಂಗೀತಗಾರರಾಗಿದ್ದಾರೆ. ಆದ್ದರಿಂದ ನಾನು ಕೂಡ ಒಳ್ಳೆಯ ಸಂಗೀತಗಾರನಾಗಬಲ್ಲೆ. ನನ್ನ ತಂದೆ ಸಂಗೀತಗಾರರಾಗಿದ್ದಾರೆ, ಆದ್ದರಿಂದ ನಾನೂ ಸಂಗೀತಗಾರ ಆಗಬಲ್ಲೆ ಅಂತ ಹೇಳಿದ್ರೆ ಹೇಳಕ್ಕಾಗಲ್ಲ. ಅವನು ಸಂಗೀತಗಾರ ಆಗ್ಲೂಬಹುದು, ಆಗದೇನೂ ಇರಬಹುದು. ಈ ಹೋಲಿಕೆಗಳಿದೆ ಅಂದ ಮಾತ್ರಕ್ಕೆ, ಅಂದರೆ ಎತ್ತರ, ತೂಕ, ಬಣ್ಣದಲ್ಲಿ, ಮೇಲ್ನೋಟಕ್ಕೆ ಬಾಹ್ಯವಾದ ಆಕಾರದಲ್ಲಿ ಹೋಲಿಕೆ ಇದ್ದ ಮಾತ್ರಕ್ಕೆ ಗುಣದಲ್ಲಿ ಇರಬೇಕು ಅಂತ ಇಲ್ಲ. ಅವರ ತಂದೆಯವರು ಒಳ್ಳೆಯ ಸಂಗೀತಗಾರರು, ಆದ್ದರಿಂದ ಮಗ ಸಹ ಒಳ್ಳೆಯ ಸಂಗೀತಗಾರ ಆಗುವ ಸಾಧ್ಯತೆ ಇಲ್ಲ. ಇದು ಸಂಭವನೀಯ, ಸಾಧ್ಯತೆ ಇಲ್ಲ. ಈ ವಾದ ಅಸಮಂಜಸವಾಗಿದೆ ಅಂತ ನೀವು ಬರಿಬೇಕು. ಈ ವಾಕ್ಯವನ್ನು ನೋಡಿ, ಆ ವಾಕ್ಯ ಇದು ಅಸಮಂಜಸ ಸಾದೃಶ್ಯ ಅನುಮಾನ ತರ್ಕಾಭಾಸಕ್ಕೆ ಗುರಿಯಾಗಿದೆ. ಈ ವಾದವು ಅಸಮಂಜಸವಾಗಿದೆ, ಏಕೆಂದರೆ ಇಲ್ಲಿ ಅಸಮಂಜಸ ಸಾದೃಶ್ಯಾನುಮಾನ ದೋಷ ಉಂಟಾಗಿದೆ. ಅಸಮಂಜಸ ಸಾದೃಶ್ಯಾನುಮಾನ ದೋಷ ಉಂಟಾಗಿದೆ. ಮೊದಲನೇ ಅಂದರೆ ಇಲ್ಲಿ ಎರಡು ವಸ್ತುಗಳ ಹೋಲಿಕೆ, ಎರಡು ವಸ್ತುಗಳ ನಡುವಿನ ಹೋಲಿಕೆಯಿಂದ ಪಡೆದ ನಿರ್ಣಯ ಏನಾಗಿದೆ, ಇಲ್ಲಿ ಅದರ ಗುಣಲಕ್ಷಣಕ್ಕೆ ಗಮನ ಕೊಟ್ಟಿಲ್ಲ, ಕೇವಲ ಸಂಖ್ಯೆಗಷ್ಟೇ ಗಮನ ಕೊಟ್ಟಿದೆ. ಅದರ ಸಂಖ್ಯೆಗೆ ಗಮನ ಕೊಟ್ಟಿದೆ ಹೊರತು ಅಲ್ಲಿ ವಾಸ್ತವವಾದಂಥ ಗುಣಕ್ಕೆ ಅಲ್ಲಿ ಗಮನವನ್ನು ಕೊಟ್ಟಿಲ್ಲ. ಆದ್ದರಿಂದ ಇದು ಅಸಮಂಜಸ ಸಾದೃಶ್ಯಾನುಮಾನ ದೋಷ. ಇನ್ನೊಂದು ಉದಾಹರಣೆ ಹೇಳೋದಾದರೆ, ಅಂದರೆ ಈ ವಾದದಲ್ಲಿ ಏನು, ನಾನು ನನ್ನ ತಂದೆಯನ್ನು ಎತ್ತರ, ತೂಕ ಮತ್ತು ಬಣ್ಣದಲ್ಲಿ ಹೋಲುತ್ತೇನೆ, ಆದ್ದರಿಂದ ಅಂದರೆ ಇಲ್ಲಿ ನನ್ನ ತಂದೆಯವರು ಒಳ್ಳೆಯ ಸಂಗೀತ ವಿದ್ವಾಂಸರು, ಆದ್ದರಿಂದ ನಾನೂ ಸಹ ಒಳ್ಳೆಯ ಸಂಗೀತಗಾರನಾಗಬಲ್ಲೆ ಅನ್ನೋದು ಅಸಮಂಜಸ ಸಾದೃಶ್ಯಾನುಮಾನ. ಏಕೆಂದರೆ ಈ ವಾದದಲ್ಲಿ ತಂದೆ ಮತ್ತು ಮಗನ ನಡುವಿನ ಹೋಲಿಕೆಯು ಉರುಳಿಲ್ಲದ್ದಾಗಿದೆ, ಆಧಾರ ಇಲ್ಲದ್ದು. ತಂದೆ ಮತ್ತು ಮಗನ ನಡುವಿನ ಹೋಲಿಕೆ ಆಧಾರವಿಲ್ಲದ್ದು, ಇದರಿಂದ ಪಡೆದ ನಿರ್ಣಯಕ್ಕೆ ಸಂಬಂಧಿಸಿಲ್ಲ. ಆದ್ದರಿಂದ ಇದು ಅಸಮಂಜಸವಾಗಿದೆ. ಈ ವಾದವು ಅಸಮಂಜಸವಾಗಿದೆ ಅಂಥೇಳಿ ನೀವು ಬರಿಬೇಕು ವಿದ್ಯಾರ್ಥಿಗಳೇ. ಇನ್ನೊಂದು ಉದಾಹರಣೆ ಹೇಳೋದಾದರೆ, ಗೋಪಾಲ ಮತ್ತು ಅರವಿಂದ. ಗೋಪಾಲ ಮತ್ತು ಅರವಿಂದರು ಲಕ್ಷಾಧೀಶರಿದ್ದಾರೆ, ಆದರೆ ಗೋಪಾಲನು ಕಳ್ಳನಿದ್ದಾನೆ, ಆದ್ದರಿಂದ ಅರವಿಂದನೂ ಕೂಡ ಕಳ್ಳನು. ಇನ್ನೊಂದು ಉದಾಹರಣೆ ಹೇಳೋದಾದರೆ ನಿಮಗೆ, ರಘು ಮತ್ತು ಮೋಹನ. ರಘು ಮತ್ತು ಮೋಹನ ಮಿತ್ರರು, ಅವರಿಬ್ಬರು ಸ್ನೇಹಿತರು. ರಘು ಮತ್ತು ಮೋಹನ ಮಿತ್ರರು. ಅವರಿಬ್ಬರು ಸಹ ಎತ್ತರ, ಅವರಿಬ್ಬರು ಎತ್ತರ ಇದ್ದಾರೆ, ಸ್ಫುರದ್ರೂಪಿಗಳು, ನೋಡಲಿಕ್ಕೆ ತುಂಬ ಚೆನ್ನಾಗಿದ್ದಾರೆ. ಮತ್ತು ಅವರು ಇಬ್ಬರು ಸಹ ಕನ್ನಡಕ ಹಾಕ್ಕೊಳ್ತಾರೆ ಯಾವಾಗಲೂ. ರಘು ತುಂಬ ಜಾಣನಿದ್ದಾನೆ, ಆದ್ದರಿಂದ ಮೋಹನನೂ ಜಾಣನಾಗಿದ್ದಾನೆ. ಇದು ಅಸಮಂಜಸ ಸಾದೃಶ್ಯಾನುಮಾನ. ಸಾದೃಶ್ಯಾನುಮಾನದ ಈ ವಾದ ಸರಣಿ ಕೇವಲ ತೋರಿಕೆಯ ಮತ್ತು ಆಕಸ್ಮಿಕ ಅಂಶಗಳನ್ನು ಆಧರಿಸಿದೆಯೇ ಹೊರತು ಅನುರೂಪತೆ ಅಂದರೆ ಹೋಲಿಕೆಯ ಅತ್ಯವಶ್ಯಕ ಅಥವಾ ಮೂಲಭೂತ ಅಂಶಗಳನ್ನಲ್ಲ. ಇಲ್ಲಿ ಈ ಮೇಲೆ ಹೇಳಿದ್ನೆಲ್ಲ ಉದಾಹರಣೆಗಳು, ಈ ಉದಾಹರಣೆಗಳಲ್ಲಿ ಕೇವಲ ತೋರಿಕೆಯ ಮತ್ತು ಆಕಸ್ಮಿಕ ಅಂಶಗಳನ್ನು ಆಧರಿಸಿದೆಯೇ ಹೊರತು ಅನುರೂಪತೆ ಅಂದರೆ ಹೋಲಿಕೆಯ ಅತ್ಯವಶ್ಯಕವಾದ ಮೂಲಭೂತ ಅಂಶಗಳನ್ನಲ್ಲ. ಆದ್ದರಿಂದ ತೀರ್ಮಾನವು ಸಂಭವನೀಯವಾಗಿರಬಹುದೇ ಹೊರತು ಖಚಿತವಾಗಿರಲಾರದು. ಇಲ್ಲಿ ಸಾದೃಶ್ಯ, ನಿಮಗೆ ಒಂದು ಅಂಕದ ಪ್ರಶ್ನೆ ಇರುತ್ತೆ, ಸಾದೃಶ್ಯಾನುಮಾನದ ಅನುಮಿತಿ ಯಾವಾಗಲೂ ಸಂಭವನೀಯವಾದದ್ದೇ ಹೊರತು 100ಕ್ಕೆ 100ರಷ್ಟು ಖಚಿತವಲ್ಲ. ಸಾದೃಶ್ಯಾನುಮಾನ ಅಂದರೆ ನಿಮ್ಗೆ ಹೇಳಿದ್ದೀನಿ, ಎರಡು ವಸ್ತುಗಳು ಅಥವಾ ಇಬ್ಬರು ವ್ಯಕ್ತಿಗಳ ಪರಸ್ಪರ ಹೋಲಿಕೆಯ ಆಧಾರದ ಮೇಲೆ ಅವರು ಇತರ ಲಕ್ಷಣಗಳಲ್ಲಿಯೂ ಹೋಲಬೇಕು. ಅಂದರೆ ಇಲ್ಲಿ ಇದು ಸರಿಯಾದ ವಿಗಮನಗಳ ಗುಂಪಿಗೆ ಸೇರಿದೆ. ಯಥಾರ್ಥ ವಿಗಮನಗಳ ಗುಂಪಿನಲ್ಲಿ ಸಾದೃಶ್ಯಾನುಮಾನ ಇದೆ. ಅಂದರೆ ಇಲ್ಲೇನಾಗುತ್ತೆ, ವಿಗಮನ ನೆಗೆತ ಇದೆ, ಕೆಲವುಗಳಿಂದ ಎಲ್ಲದರ ಕಡೆಗೆ ಹೋಗುತ್ತೆ, ಅಪೂರ್ಣತೆಯಿಂದ ಪೂರ್ಣತೆಯ ಕಡೆಗೆ ಹೋಗುತ್ತೆ. ಆದರೆ
ಇದು ಅಸಹಜ ಸಾದೃಶ್ಯಾನುಮಾನ ಯಾಕಾಗುತ್ತೆ ಅಂದರೆ ಆ ಹೋಲಿಕೆಗೆ ಅನುರೂಪತೆಗೆ ತೆಗೆದುಕೊಂಡ ಅಂಶಗಳು ಕೇವಲ ಆಕಸ್ಮಿಕವಾದವು, ಅಮುಖ್ಯವಾದವು, ಅಗತ್ಯವಾದವಲ್ಲ. ಅವು ಗುಣದಲ್ಲಿ ಮಹತ್ವವಾದವುಗಳಲ್ಲ. ಸಂಖ್ಯೆ ದೃಷ್ಟಿಯಿಂದ ಹೆಚ್ಚಾಗಿದೆ, ಆದರೆ ಅವುಗಳು ಆಕಸ್ಮಿಕ ಮತ್ತು ಮಹತ್ವವಾದವುಗಳಲ್ಲ. ಆದ್ದರಿಂದ ಇವನ್ನು ನಾವು ಅಸಹಜ ಅಥವಾ ಅಸಮಂಜಸ ಸಾದೃಶ್ಯಾನುಮಾನ ಅಂತ ಹೇಳ್ತೀವಿ. ಅಂದರೆ ಇಲ್ಲಿ ಆ ಅನುರೂಪತೆ, ಹೋಲಿಕೆಯನ್ನು ತೆಗೆದುಕೊಂಡಂಥ ಅಂಶಗಳನ್ನು ಆಧರಿಸಿ ನಾವು ತೋರಿಕೆಯ ಆ ಹೋಲಿಕೆಗಳೇನಿದೆ ಅವೆಲ್ಲವೂ ತೋರಿಕೆಯ ಹೋಲಿಕೆ. ಅಂದರೆ ಸರಿ ಇಲ್ಲ, ಮೇಲ್ನೋಟಕ್ಕೆ ಸರಿ ಅನಿಸುತ್ತೆ. ಉದಾಹರಣೆ ಹೇಳಿದ್ನಲ್ಲ, ಕೈ ಬೆರಳುಗಳು ಸಮಾನವಾಗಿಲ್ಲ, ಆದ್ದರಿಂದ ಮಾನವರಾರು ಪರಸ್ಪರ ಸಮಾನವಾಗಿಲ್ಲ. ಒಂದು ದೇಶಕ್ಕೆ ನಗರ ಕೇಂದ್ರ ಆಗಿರಕ್ಕೆ ಸಾಧ್ಯನಾ? ದೇಹಕ್ಕೆ ಹೃದಯ ಕೇಂದ್ರ ಇದ್ದ ಹಾಗೆ ನಮ್ಮ ದೇಶಕ್ಕೆ ನಗರ ಕೇಂದ್ರ ಅಂದರೆ ಅದನ್ನು ನಾವು ಅಸಹಜ ಅಥವಾ ಅಸಮಂಜಸ ಸಾದೃಶ್ಯಾನುಮಾನ ಅಂತ ಹೇಳ್ತೇವೆ. ಇಲ್ಲಿ ಇದರಿಂದ ಪಡೆದಂಥ ಅನುಮಿತಿ ಏನಾಗಿದೆ, ಸಹಜವಾದದ್ದಲ್ಲ. ನಿರ್ಣಯ ಯಾವಾಗಲೂ ಇಲ್ಲಿ ಸಂಭವನೀಯವಾಗಿರುತ್ತದೆ. ಯಾವುದರಲ್ಲಿ? ಈ ಸಾದೃಶ್ಯಾನುಮಾನದಲ್ಲಿ ಸಂಭವನೀಯ. ಸಂಭವನೀಯ ಅಂದರೆ ಅದು 100ಕ್ಕೆ 100ರಷ್ಟು ಖಚಿತವಲ್ಲ. ಆಗಲೂಬಹುದು, ಆಗದೇನೂ ಇರಬಹುದು. ಇವತ್ತು ತುಂಬ ಮೋಡ ಇದೆ, ಮಳೆ ಬರುತ್ತಾ ಅಂದರೆ ಮಳೆ ಬರಲೂಬಹುದು, ಬರ್ದೇನೂ ಇರಬಹುದು. ಬಂದೇ ಬರುತ್ತೆ ಅಂತ ಖಚಿತವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ನಾವು ಸಾದೃಶ್ಯಾನುಮಾನದ ಅನುಮಿತಿ, ನಿರ್ಣಯ ಯಾವಾಗಲೂ ಸಂಭವನೀಯವಾದದ್ದು. ಆದ್ದರಿಂದ ನಾವಿಲ್ಲಿ ಈ ಅಸಮಂಜಸ ಸಾದೃಶ್ಯಾನುಮಾನ ಉಂಟಾಗುತ್ತೆ. ವಿದ್ಯಾರ್ಥಿಗಳೇ, ಇನ್ನು ನಿಮಗೆ ಮತ್ತೆ ಅನುಮಾನದಲ್ಲಿ ಮತ್ತೊಂದು ವಿಚಾರ ಇದೆ. ಯಾವುದಪ್ಪ ಅಂದರೆ ಅವಲೋಕನ. ಅವಲೋಕನದಲ್ಲಿ ಪ್ರಿಯ ವಿದ್ಯಾರ್ಥಿಗಳೇ, ಅವಲೋಕನಕ್ಕೆ ಸಂಬಂಧಪಟ್ಟಂತಹ ತರ್ಕಾಭಾಸಗಳನ್ನು ಸಹ ನಾವಿಲ್ಲಿ ನೋಡ. ತರ್ಕಾಭಾಸಗಳಲ್ಲಿ ಅವಲೋಕನದ ದೋಷಗಳಿದೆ. ಅವಲೋಕನ ಅಧ್ಯಾಯವನ್ನು ನೀವು ಗಮನಿಸಿದಾಗ ಅಥವಾ ಅದನ್ನ ಪಾಠವನ್ನು ನೀವು ಕೇಳಿದಾಗ ಅವಲೋಕನಕ್ಕೆ ಸಂಬಂಧಿಸಿದಂಥ ತರ್ಕಾಭಾಸಗಳು 2 ವಿಧದಲ್ಲಿದೆ. ಯಾವ್ಯಾವುದು ಅಂದರೆ, ಒಂದು ಅನವಲೋಕನ, ಮತ್ತೊಂದು ದುಷ್ಟಾವಲೋಕನ. ಹಾಗಾದರೆ ಅವಲೋಕನ ಅಂದರೆ ಏನು ಅಂತ ಒಂದೇ ವಾಕ್ಯದಲ್ಲಿ ಹೇಳೋದಾದರೆ, ಯಾವುದೇ ಘಟನೆ ಅಥವಾ ಸಂಗತಿ, ಯಾವುದೇ ಘಟನೆ ಅಥವಾ ಸಂಗತಿಯ ಧ್ಯೇಯ ಸಾಧನೆಗಾಗಿ, ಉದ್ದೇಶ ಸಫಲತೆಗಾಗಿ ಜ್ಞಾನೇಂದ್ರಿಯಗಳ ಮೂಲಕ ಮತ್ತು ಬುದ್ಧಿಯ ಸಹಾಯದಿಂದ ಎಚ್ಚರಿಕೆಯಿಂದ ಪರೀಕ್ಷಿಸುವುದನ್ನು ಅವಲೋಕನ ಎನ್ನುತ್ತಾರೆ. ಅವಲೋಕನ ಎಂದರೆ ಅದು ಯಾವುದೇ ಘಟನೆ ಆಗಿರ್ಬೋದು, ಯಾವುದೇ ಘಟನೆ ಅಥವಾ ಸಂಗತಿಯನ್ನು ಒಂದು ಧ್ಯೇಯ ಸಾಧನೆಗಾಗಿ, ಉದ್ದೇಶ ಸಫಲತೆಗಾಗಿ ಜ್ಞಾನೇಂದ್ರಿಯಗಳ ಮೂಲಕ ಮತ್ತು ಬುದ್ಧಿಯ ಸಹಾಯದಿಂದ ಎಚ್ಚರಿಕೆಯಿಂದ ಪರೀಕ್ಷಿಸುವುದು ಅವಲೋಕನ. ಅವಲೋಕನ ಅಂದರೆ ಬರೀ ನೋಟ ಅಲ್ಲ, ಬುದ್ಧಿ ಮತ್ತು ಇಂದ್ರಿಯ, ಜ್ಞಾನೇಂದ್ರಿಯಗಳು ಮತ್ತು ನಮ್ಮ ಬುದ್ಧಿ, ಮನಸ್ಸು ಇವುಗಳ ಜೊತೆಗೆ ಸೇರಿ ಪರೀಕ್ಷೆ ನಡೆಸುವುದು. ಜ್ಞಾನೇಂದ್ರಿಯಗಳು ಮತ್ತು ಬುದ್ಧಿಯ ಸಹಾಯದಿಂದ ಎಚ್ಚರಿಕೆಯಿಂದ ಪರೀಕ್ಷಿಸುವುದನ್ನು ನಾವು ಅವಲೋಕನ ಅಂತ ಹೇಳ್ತೀವಿ. ಹೀಗೆ ಅಲ್ಲಿ ನೀವು ಅವಲೋಕನದ ಲಕ್ಷಣಗಳು ನೋಡಿದ್ದೀರಾ ಮತ್ತು ಅವಲೋಕನದ ನಿಯಮಗಳನ್ನು ನೋಡಿದ್ದೀರಾ. ಅವಲೋಕನದ ನಿಯಮಗಳು ಭೌತಿಕ ನಿಯಮ, ಬೌದ್ಧಿಕ ನಿಯಮ ಮತ್ತು ನೈತಿಕ ನಿಯಮ. ಅವಲೋಕನದಲ್ಲಿ ಉಪಕರಣಗಳ ಪಾತ್ರ ಗಮನಿಸಿದ್ದೀರ. ಉಪಕರಣ ಇಲ್ಲದೆ ಅವಲೋಕನ ಮಾಡಲಿಕ್ಕೆ ಆಗೋಲ್ಲ. ಹಾಗೆ ಇಷ್ಟೆಲ್ಲ ಅವಲೋಕನ ಮಾಡಿದ್ರೂ ದೋಷಗಳು ಉಂಟಾಗುತ್ತೆ. ಆ ದೋಷಗಳು, ಅವಲೋಕನದ ದೋಷಗಳನ್ನು ಹೆಸರಿಸಿ ಅಂತ 2 ಅಂಕದ ಪ್ರಶ್ನೆ ಇರುತ್ತೆ. ಅನವಲೋಕನ ಮತ್ತು ದುಷ್ಟಾವಲೋಕನ ಅಂತ ಬರೀಬೋದು. ಇನ್ನು ತರ್ಕಾಭಾಸಗಳಲ್ಲಿ ನಿಮ್ಮ ಪ್ರಶ್ನೆ ಪತ್ರಿಕೆಯ 3rd B, 3ನೆಯ ಪ್ರಮುಖ ಅಂದರೆ ಮುಖ್ಯ ಪ್ರಶ್ನೆಯಲ್ಲಿ ಬಿನಲ್ಲಿ ಈ ತರ್ಕಾಭಾಸಗಳು, ದೋಷಗಳು ಬರುತ್ತೆ. ಅದರಲ್ಲಿ ಅನವಲೋಕನ ಅಥವಾ ದುಷ್ಟಾವಲೋಕನ ಇವೆರಡರಲ್ಲಿ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ವಿದ್ಯಾರ್ಥಿಗಳೇ. ಹಾಗಾಗಿ ಏನು ಅನವಲೋಕನ ಅಂದ್ರೇನು, ದುಷ್ಟಾವಲೋಕನ ಅಂದ್ರೇನು ಅಂತ ಹೇಳಿ ನೋಡೋಣ. ಇಲ್ಲಿ ಅನವಲೋಕನ ಅಂತ ನಾವು ಯಾವುದಕ್ಕೆ ಹೇಳ್ತೀವಿ ಅಂದರೆ, ನಮ್ಮ ಮೊದಲನೇದು ಅನವಲೋಕನ, ಅದಕ್ಕೆ ನಾವು ನಾನ್ ಅಬ್ಸರ್ವೇಷನ್ ಅಂತೀವಿ, ಇದಕ್ಕೆ ಮಾಲ್ ಅಬ್ಸರ್ವೇಷನ್ ಅಂತ ಹೇಳ್ತೇವೆ. ನಮ್ಮ ಸಮಸ್ಯೆಗೆ ಸಂಬಂಧಪಟ್ಟ ಸಂಗತಿಗಳನ್ನು ಆಯ್ದುಕೊಳ್ಳುವಾಗ,
ಅಂದರೆ ನಾವು ನಮ್ಮ ಸಮಸ್ಯೆಗೆ ಸಂಬಂಧಪಟ್ಟ ಸಂಗತಿಗಳನ್ನು ಪೂರ್ಣವಾಗಿ ಅವಲೋಕಿಸದೆ, ಗಮನಿಸದೆ, ನಮಗೆ ಬೇಕಾದ ಅಂಶಗಳನ್ನು ನಿರ್ಲಕ್ಷ್ಯ ಮಾಡಿದರೆ, ಉಪೇಕ್ಷೆ ಮಾಡಿದರೆ ಇಲ್ಲಿ ಅನವಲೋಕನ ದೋಷ ಉಂಟಾಗುತ್ತದೆ. ಅವಲೋಕನಕ್ಕೆ ಸಂಬಂಧಪಟ್ಟಂಥ ಸಂಗತಿಗಳನ್ನು ನಾವು ಅವಲೋಕಿಸುವಾಗ ಅಗತ್ಯವಾಗಿ ಬೇಕಾದ ಸಂಗತಿಗಳನ್ನು ಉಪೇಕ್ಷೆ ಮಾಡಿದರೆ, ನಿರ್ಲಕ್ಷಿಸಿದರೆ, ತಿರಸ್ಕರಿಸಿದರೆ ಆಗ ಅನವಲೋಕನ ದೋಷ ಉಂಟಾಗುತ್ತದೆ. ಅವಲೋಕನಕ್ಕೆ ಹಲವಾರು ಅಂಶಗಳು ಬೇಕಾಗುತ್ತೆ. ಅಭಾವಾತ್ಮಕ, ನಿಷೇಧಾತ್ಮಕ ಎಲ್ಲ ಅಂಶಗಳನ್ನು ನಾವು ಗಮನಿಸ್ತಾ ಹೋಗ್ತೇವೆ. ವಿದ್ಯಾರ್ಥಿಗಳೇ, ಅನವಲೋಕನ ದೋಷ ಎಂದರೇನು ಅಂತ ಒಂದು ಅಂಕದ ಪ್ರಶ್ನೆ ಸಹ ಇರುತ್ತೆ. ಅವಲೋಕನಕ್ಕೆ ಅಗತ್ಯವಾದಂತಹ, ಯೋಗ್ಯವಾದಂತಹ ಎಲ್ಲ ಅಂಶಗಳನ್ನು ನಾವು ಪರಿಗಣಿಸದೆ, ನಮಗೆ ಬೇಕಾದ ಸಂಗತಿಗಳನ್ನಷ್ಟೇ, ಅಗತ್ಯವಾದ ಸಂಗತಿಗಳನ್ನು, ನಮಗೆ ಬೇಕಾದದ್ದನ್ನು ಮಾತ್ರ ತಗೊಂಡು ಅಗತ್ಯವಾದ ಸಂಗತಿಗಳನ್ನು ಉಪೇಕ್ಷೆ ಮಾಡಿದಾಗ, ನಿರ್ಲಕ್ಷಿಸಿದಾಗ ಅನವಲೋಕನ ದೋಷ ಉಂಟಾಗುತ್ತದೆ. ನಮ್ಮ ಸಮಸ್ಯೆಗೆ ಸಂಬಂಧಪಟ್ಟ ಸಂಗತಿಗಳನ್ನು ಪೂರ್ಣವಾಗಿ ಅವಲೋಕಿಸದೆ, ಗಮನಿಸಬೇಕಾದ ಅಂಶಗಳನ್ನು ನಿರ್ಲಕ್ಷಿಸಿದರೆ, ಉಪೇಕ್ಷೆ ಮಾಡಿದರೆ ಅನವಲೋಕನ ದೋಷ ಉಂಟಾಗುತ್ತದೆ. ವೈಜ್ಞಾನಿಕ ಕ್ಷೇತ್ರದಲ್ಲದೆ, ಅಂದರೆ ಇದು ವಿಜ್ಞಾನಿಗಳು ಮಾತ್ರ ಅಲ್ಲದೆ, ಯಾಕೆಂದರೆ ನೀವು ಈ ವರ್ಷ ಕಲಿತಾ ಇರೋದು ವೈಜ್ಞಾನಿಕ ತರ್ಕಶಾಸ್ತ್ರ, ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಸಂಗತಿಗಳನ್ನಷ್ಟೇ ಅಲ್ಲದೆ, ವೈಜ್ಞಾನಿಕ ಕ್ಷೇತ್ರವಲ್ಲದೆ ನಮ್ಮ ನಿತ್ಯ ಜೀವನದಲ್ಲಿ ಭಾವಾತ್ಮಕ ಸಂಗತಿಗಳಿಗೆ ಗಮನ ಕೊಟ್ಟು, ಭಾವಾತ್ಮಕ ಸಂಗತಿಗಳಿಗಷ್ಟೇ ಗಮನ ಕೊಟ್ಟು ನಿಷೇಧಾತ್ಮಕ ಸಂಗತಿಗಳನ್ನು ಉಪೇಕ್ಷೆ ಮಾಡುತ್ತೇವೆ. ಹಾಗಾಗಿ ಇದರ ಪರಿಣಾಮವಾಗಿ ನಮ್ಮ ಅನೇಕ ಮೂಢನಂಬಿಕೆಗಳಿಗೆ ನಾವು ಬಲಿಯಾಗ್ತಾ ಇರೋದನ್ನು ದಿನನಿತ್ಯದ ಬದುಕಿನಲ್ಲಿ ನಾವು ನೋಡ್ತಾ ಇದ್ದೇವೆ. ನಾವು ಜಟಿಲ ಹಾಗೂ ಸಂಕೀರ್ಣ ಸಮಸ್ಯೆಗಳ ಉಗಮಕ್ಕೆ ಕಾರಣಗಳನ್ನು ತಿಳಿಯಲು ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಂಶಗಳನ್ನು, ಎಲ್ಲ ಸಂದರ್ಭಗಳನ್ನು ನೋಡದೆ, ನಮಗೆ ಬೇಕಾದ ಹಾಗೂ ನಮಗೆ ಚೆನ್ನಾಗಿ ಗೊತ್ತಿರುವ, ನಮ್ಗೆ ಯಾವ್ದು ಬೇಕೋ ಅದು ಆಯ್ಕೆ ಮಾಡ್ಕೊಳ್ಳೋದು, ಚೆನ್ನಾಗಿ ತಿಳಿದಿರುವ ಸಂದರ್ಭಗಳನ್ನು ಅವಲೋಕಿಸುತ್ತೇವೆ. ಹಾಗೆ ಮಾಡುವುದರಿಂದ ಅನವಲೋಕನ ದೋಷ ಉಂಟಾಗುತ್ತದೆ. ಅನವಲೋಕನ ದೋಷ ಉಂಟಾಗಲಿಕ್ಕೆ ಏನು ಕಾರಣ ಅಂದರೆ, ಅವಲೋಕನಕ್ಕೆ ಯೋಗ್ಯವಾದಂತಹ ಎಲ್ಲ ಸಂಗತಿಗಳನ್ನು ಪೂರ್ಣವಾಗಿ ನಾವು ಪರಿಗಣಿಸದೆ, ಪೂರ್ಣವಾಗಿ ಅದನ್ನು ಅವಲೋಕಿಸದೆ, ನಮಗೆ ಬೇಕಾದ ಸಂಗತಿಗಳನ್ನ ಮಾತ್ರ ತಗೊಂಡು, ನಮಗೆ ಬೇಡದೇ ಇರೋದು ಅವಲೋಕನಕ್ಕೆ ಅಗತ್ಯವಾಗಿರುತ್ತೆ, ಆದರೆ ಆ ಅಗತ್ಯ ಸಂಗತಿಗಳನ್ನು ನಿರ್ಲಕ್ಷಿಸಿ ಅಥವಾ ಉಪೇಕ್ಷೆ ಮಾಡಿ ನಾವು ನಿರ್ಣಯಗಳನ್ನು ತಗೊಂಡ್ರೆ ಆಗ ಅನವಲೋಕನ ದೋಷ ಉಂಟಾಗುತ್ತದೆ. ಒಂದೇ ಒಂದು ಉದಾಹರಣೆ ಹೇಳ್ತೀನಿ ವಿದ್ಯಾರ್ಥಿಗಳೇ. ಇಂದಿನ ವಿದ್ಯಾಭ್ಯಾಸ ಮಟ್ಟದ ಅಧೋಗತಿಗೆ ಅಧ್ಯಾಪಕರಿಗೆ ಸರಿಯಾದ ಸಂಬಳ ದೊರಕದಿರುವುದೇ ಕಾರಣ ಎಂದು ಹೇಳಿ ವಿದ್ಯಾರ್ಥಿಗಳಲ್ಲಿ ದಿನೇ ದಿನೇ ಹೆಚ್ಚುತ್ತಿರುವ ಅಶಿಸ್ತು, ಅವಿಧೇಯತೆಗಳನ್ನು ಅಥವಾ ಆಸಕ್ತಿನೇ ಇಲ್ಲ ಓದೋದ್ರಲ್ಲಿ ವಿದ್ಯಾರ್ಥಿಗಳಿಗೆ. ಹಾಗಾಗಿ ಬರೀ ಉಪನ್ಯಾಸಕರನ್ನಷ್ಟೇ ದೂರ್ತೇವೆ, ಇಲ್ಲಿ ದಿನೇ ದಿನೇ ವಿದ್ಯಾರ್ಥಿಗಳಲ್ಲಿ ಹೆಚ್ಚುತ್ತಿರುವ ಅಶಿಸ್ತು, ಅನಾಸಕ್ತಿ, ಅವಿಧೇಯತೆಗಳನ್ನು ನಿರ್ಲಕ್ಷಿಸಿದಾಗ ಇಲ್ಲಿ ಅನವಲೋಕನ ದೋಷಕ್ಕೆ ಗುರಿಯಾಗುತ್ತದೆ. ವಿದ್ಯಾಭ್ಯಾಸದ ಮಟ್ಟ, ಎಜುಕೇಷನ್ ಸಿಸ್ಟಮ್ ಅಂದರೆ ಅಲ್ಲಿ ಒಳ್ಳೆಯ ಉಪನ್ಯಾಸಕರ ಪಾತ್ರ ಸಹ ಇದೆ, ಹಾಗೆ ಆಸಕ್ತಿಪೂರ್ಣವಾಗಿ ಓದುವ ವಿದ್ಯಾರ್ಥಿಗಳು ಸಹ ಬೇಕು. ಚಪ್ಪಾಳೆ ಹೊಡೆಯಲಿಕ್ಕೆ ಎರಡೂ ಕೈ ಬೇಕಲ್ವ, ಒಂದೇ ಕೈಯಲ್ಲಿ ಚಪ್ಪಾಳೆ ಆಗಲ್ಲ. ಹಾಗೆಯೇ ಇಲ್ಲಿ ವಿದ್ಯಾರ್ಥಿಗಳೂ ಬೇಕು ವಿದ್ಯಾಭ್ಯಾಸಕ್ಕೆ, ಹಾಗೆ ಉಪನ್ಯಾಸಕರು ಬೇಕು. ಇಲ್ಲಿ ಕೇವಲ ದಿನೇ ದಿನೇ ವಿದ್ಯಾಭ್ಯಾಸದ ಮಟ್ಟದ ಅಧೋಗತಿ ಕೆಳಗೆ ಹೋಗ್ತಾ ಇದೆ ವಿದ್ಯಾಭ್ಯಾಸದ ಮಟ್ಟ. ಕಾರಣ ಏನು ಅಂದರೆ ಅದು ಕೆಲವು ಉಪನ್ಯಾಸಕರೇ ಕಾರಣ. ಉಪನ್ಯಾಸಕರಿಗೆ ಸಂಬಳ ಕಡಿಮೆ ಕೊಡ್ತಾ ಇರೋದೇ ಕಾರಣ ಅಂತ ಹೇಳಿದರೆ ವಿದ್ಯಾರ್ಥಿಗಳನ್ನು ಕಡೆಗಣಿಸಿದಂಗಾಗುತ್ತೆ. ವಿದ್ಯಾರ್ಥಿಗಳಲ್ಲಿ ದಿನೇ ದಿನೇ ಹೆಚ್ಚುತ್ತಿರುವ ಅಶಿಸ್ತು ಮತ್ತು ಅವಿಧೇಯತೆಯನ್ನು ನಾವು ನಿರ್ಲಕ್ಷಿಸಿದಂಗಾಗುತ್ತೆ, ಅಂದರೆ ಉಪೇಕ್ಷೆ ಮಾಡಿದ್ದೀವಿ. ಇದನ್ನು ನಾವು ಅನವಲೋಕನ ದೋಷ ಅಂತ ಹೇಳ್ತೇವೆ. ಇನ್ನು ವಿದ್ಯಾರ್ಥಿಗಳೇ, ಎರಡನೇ ದೋಷ, ಅವಲೋಕನಕ್ಕೆ ಸಂಬಂಧಪಟ್ಟಂಥ ಎರಡನೆಯ ದೋಷ ಯಾವುದಪ್ಪ ಅಂದರೆ ದುಷ್ಟಾವಲೋಕನ. ಈಗ ಮೊದಲನೇದು ಯಾರು ಗಮನಿಸಿದ್ರಿ ನೀವು?
ಅನವಲೋಕನ ಆಯಿತು, ದುಷ್ಟಾವಲೋಕನ. ಅವಲೋಕನದ ದೋಷಗಳು ಎರಡು. ಯಾವ್ಯಾವುದು? ಅವಲೋಕನದ ದೋಷಗಳು ಅನವಲೋಕನ ಮತ್ತು ದುಷ್ಟಾವಲೋಕನ. ಈಗ ದುಷ್ಟಾವಲೋಕನ ಅಂದರೆ ಏನು ಅನ್ನೋದು ಗಮನಿಸೋಣ. ದುಷ್ಟಾವಲೋಕನವು ಅವಲೋಕನಕ್ಕೆ ಸಂಬಂಧಪಟ್ಟ ಎರಡನೇ ದೋಷ. ನಾವು ಯಾವುದೇ ಸಂಗತಿ ಅಥವಾ ವಿಷಯಗಳನ್ನು ಅವು ಇರುವಂತೆ ಅವಲೋಕಿಸಲು ಅಶಕ್ತರಾದಾಗ, ಯಾವುದೇ ಘಟನೆ ಅಥವಾ ಸಂಗತಿಗಳನ್ನು ಹೇಗಿದೆಯೋ ಹಾಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ನಮಗೆ ಸಾಧ್ಯ ಆಗದೇ ಇದ್ದಾಗ, ಘಟನೆ ಅಥವಾ ಸಂಗತಿಗಳನ್ನು ಇಲ್ಲಿ ಅವು ಇರುವಂತೆ ಅವಲೋಕಿಸಲು ಅಶಕ್ತರಾದಾಗ ಮತ್ತು ನಾವು ಅವಲೋಕಿಸಿದ ವಿಷಯಗಳನ್ನು ತಪ್ಪಾಗಿ ಗ್ರಹಿಸಿಕೊಂಡಾಗ ಈ ದೋಷ ಉಂಟಾಗುತ್ತದೆ. ಇಲ್ಲಿ ಎರಡು ಪಾಯಿಂಟ್ಗಳಿದೆ. ನಾವು ಅವಲೋಕನ ಮಾಡಿದಾಗ ನಾವು ಅವಲೋಕಿಸಬೇಕಾದ ಸಂಗತಿಗಳನ್ನು ಹೇಗಿದೆಯೋ ಹಾಗೇನೆ ಯಥಾವತ್ತಾಗಿ ಅವಲೋಕಿಸುವುದಕ್ಕೆ ಅಶಕ್ತರಾದಾಗ ನಮಗೆ ಶಕ್ತಿ ಇರಲ್ಲ. ಹೇಗಿರುತ್ತೆ ಹಾಗೆ ಅದನ್ನು ಅವಲೋಕನ ಮಾಡಲಿಕ್ಕೆ ನಮಗೆ ಶಕ್ತಿ ಇರಲ್ಲ. ಅಶಕ್ತರಾದಾಗ ಅವಲೋಕನಕ್ಕೆ ನಾವು ಅವಲೋಕನ ಮಾಡಬೇಕಾದಂತಹ ವಿಷಯಗಳನ್ನು ಅವು ಇರುವಂತೆ ಹೇಗಿದೆಯೋ ಹಾಗೆ ಯಥಾವತ್ತಾಗಿ ಅವಲೋಕಿಸಲು ಅಶಕ್ತರಾದಾಗ ನಾವು ಅವಲೋಕಿಸಬೇಕಾದ ವಿಷಯಗಳನ್ನು ತಪ್ಪಾಗಿ ಗ್ರಹಿಸಿಕೊಂಡಾಗ, ತಪ್ಪಾಗಿ ಅವಲೋಕನ ಮಾಡಿದಾಗ ಈ ದುಷ್ಟಾವಲೋಕನ ದೋಷ ಉಂಟಾಗುತ್ತದೆ. ನಾವು ನೋಡಿದ್ದು ಒಂದು, ನೋಡಿದ್ದೇವೆಂದು ಭಾವಿಸುವುದು ಮತ್ತೊಂದು. ನಾವು ನೋಡೋದೇ ಒಂದು, ನಾವು ತಿಳ್ಕೊಳ್ಳೋದೇ ಒಂದು. ನಾವು ನೋಡಿದ್ದು ಒಂದು, ನಾವು ನೋಡಿದ್ದೇವೆ ಎಂದು ಭಾವಿಸುವುದು ಮತ್ತೊಂದು ಆದಾಗ ದುಷ್ಟಾವಲೋಕನ ದೋಷ ಉಂಟಾಗುತ್ತದೆ. ದುಷ್ಟಾವಲೋಕನ ದೋಷಕ್ಕೆ ಕಾರಣ ಏನಪ್ಪ ಅಂದರೆ, ನಮ್ಮ ಜ್ಞಾನೇಂದ್ರಿಯಗಳ ಸ್ವಾಭಾವಿಕ ಶಕ್ತಿ ಕಡಿಮೆ ಇರುತ್ತೆ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ನಮ್ಮ ಜ್ಞಾನೇಂದ್ರಿಯಗಳು. ಅದನ್ನು ಪಂಚೇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಅಂತ ಹೇಳ್ತಾರೆ. ಈ ಜ್ಞಾನೇಂದ್ರಿಯಗಳ ಸ್ವಾಭಾವಿಕ ಶಕ್ತಿ ಕಡಿಮೆ ಇರೋದು ಒಂದು ಕಾರಣ. ಯಾವುದಕ್ಕೆ? ದುಷ್ಟಾವಲೋಕನ ದೋಷಕ್ಕೆ ಕಾರಣ. ದುಷ್ಟಾವಲೋಕನ ಅಂದರೆ ಇರೋದೇ ಒಂದು, ನಾವು ಭಾವಿಸೋದು ಒಂದು. ಆ ವಸ್ತು ವಿಷಯಗಳನ್ನು ನಾವು ಅವು ಇರುವಂತೆ ಅವಲೋಕನ ಮಾಡಲಿಕ್ಕೆ ಅಶಕ್ತರಾದಾಗ ನಾವು ಅವಲೋಕಿಸಿದ ವಿಷಯಗಳನ್ನು ತಪ್ಪಾಗಿ ಗ್ರಹಿಸಿಕೊಂಡಾಗ ದುಷ್ಟಾವಲೋಕನ ದೋಷ ಉಂಟಾಗುತ್ತೆ. ಏನು ಕಾರಣ? ಯಾಕೆ ದುಷ್ಟಾವಲೋಕನ ದೋಷ? ಅವಲೋಕನದಲ್ಲಿ ದುಷ್ಟಾವಲೋಕನ ದೋಷ ಉಂಟಾಗಲಿಕ್ಕೆ ಏನು ಕಾರಣ ಅಂದರೆ, ಒಂದು, ನಮ್ಮ ಜ್ಞಾನೇಂದ್ರಿಯಗಳ ಸ್ವಾಭಾವಿಕ ಶಕ್ತಿ ಬಹಳ ಕಡಿಮೆ ಇದೆ. ಮತ್ತೊಂದೇನಪ್ಪ ಅಂದರೆ, ನಮ್ಮ ಮನಸ್ಸಿನಲ್ಲಿರುವ ಪೂರ್ವಕಲ್ಪಿತ ಭಾವನೆ. ನಾವು ನಮ್ಮ ಮನಸ್ಸಿನಲ್ಲಿ ಪೂರ್ವಕಲ್ಪಿತ ಭಾವನೆಗಳನ್ನು, ಅದನ್ನು ಪ್ರೆಜಡೀಸ್ ಅಂತ ಹೇಳ್ತಾರೆ. ಪೂರ್ವಕಲ್ಪಿತ ಭಾವನೆ ಅಂದರೆ ಪ್ರೆಜಡೀಸ್. ಹೀಗಿದೆ ಅಂತ ಮನಸ್ಸಲ್ಲಿ ಅಂದ್ಕೊಂಡ್ಬಿಡ್ತೇವೆ. ಅವಲೋಕನ ಮಾಡೋಕ್ಕಿಂತ ಮೊದಲೇ ಹೀಗೇ ಇದೆ ಅಂತ ಭಾವಿಸ್ಕೊಂಡ್ಬಿಡ್ತೇವೆ. ಅದನ್ನು ನಾವು ಈ ದುಷ್ಟಾವಲೋಕನಕ್ಕೆ ಕಾರಣ. ದುಷ್ಟಾವಲೋಕನಕ್ಕೆ ಮುಖ್ಯವಾಗಿ ಎರಡು ಕಾರಣ ಇದೆ ವಿದ್ಯಾರ್ಥಿಗಳೇ. ಒಂದು, ನಮ್ಮ ಜ್ಞಾನೇಂದ್ರಿಯಗಳ ಸ್ವಾಭಾವಿಕ ಶಕ್ತಿ ಕಡಿಮೆ ಇರೋದು. ಮತ್ತೊಂದೇನಪ್ಪ ಅಂದರೆ, ನಮ್ಮ ಮನಸ್ಸಿನಲ್ಲಿರುವ ಭಯ, ಆತಂಕ ಅಥವಾ ಉದ್ವೇಗ, ಅಂದರೆ ಮನಸ್ಸಿನಲ್ಲಿರುವ ಪೂರ್ವಕಲ್ಪಿತ ಭಾವನೆಗಳು ಈ ದುಷ್ಟಾವಲೋಕನಕ್ಕೆ ಕಾರಣ. ಉದಾಹರಣೆಗಳು ಹೇಳಿದರೆ ನಿಮಗೆ ಸುಲಭವಾಗಿ ಅರ್ಥ ಆಗುತ್ತೆ. ಉದಾಹರಣೆಗೆ, ಹಗ್ಗವನ್ನು ಕಂಡು, ಇದು ಒಳ್ಳೆ ಉದಾಹರಣೆ ನಿಮಗೆ. ದುಷ್ಟಾವಲೋಕನ ದೋಷ ಎಂದರೇನು ಅಂತ 1 ಅಥವಾ 2 ಅಂಕದ ಪ್ರಶ್ನೆ ಇರುತ್ತೆ. ದುಷ್ಟಾವಲೋಕನ ಅಂದರೆ ಇಲ್ಲಿ ನಾವು ಅವಲೋಕಿಸಬೇಕಾದ ವಿಷಯಗಳನ್ನು ತಪ್ಪಾಗಿ ಅವಲೋಕಿಸಿದಾಗ, ಗ್ರಹಿಸಿದಾಗ ದುಷ್ಟಾವಲೋಕನ ದೋಷ ಉಂಟಾಗುತ್ತೆ. ಉದಾಹರಣೆಗೆ, ಹಗ್ಗವನ್ನು ನೋಡಿ ಹಾವು ಅಂತ ಭ್ರಮಿಸ್ತೇವೆ. ಏನು? ಹಗ್ಗವನ್ನು ನೋಡಿ ಹಾವು ಎಂದು ಎದುರಿ ಓಡುವುದು. ಅಥವಾ ದೀಪದ ಕಂಬವನ್ನು ದೆವ್ವ ಎಂದು, ಲೈಟ್ ಕಂಬ ರಾತ್ರಿ ಕತ್ಲಾಗಿರುತ್ತೆ, 6 ಗಂಟೆ ಆಗಿರುತ್ತೆ, ಮಬ್ಬುಗತ್ಲು ಕಾಣಲ್ಲ, ಅಲ್ಲಿ ಯಾರೋ ಬಿಳಿ ವ್ಯಕ್ತಿಗಳು ಬರ್ತಿದ್ರೆ ಇವು ಎಲ್ಲೋ ದೆವ್ವ ಬರ್ತಾ ಇದೆ ಅಂತ ಹೆದರ್ಕೋತಾರೆ. ಅಥವಾ ಲೈಟ್ ಕಂಬನೇ ನೋಡಿ ಅಲ್ಲಿ ಯಾರೋ ಬರ್ತಾ ಇದ್ದಾರೆ ಅಂತ ಹೆದರ್ಕೊಳ್ಳೋದು. ಹೀಗೆ ಅಥವಾ ಹಗ್ಗವನ್ನು ತುಳಿದು ನಾವು ಹಾವು ಅಂತ ಹೆದರ್ಕೊಳ್ತೀವಿ. ಇದನ್ನು ಶಂಕರಾಚಾರ್ಯರು ರಜ್ಜು ಸರ್ಪ ನ್ಯಾಯ ಅಂತ ಹೇಳ್ತಾರೆ. ಸದಸದ್ವಿಲಕ್ಷಣ ಅಂತ ಹೇಳ್ತಾರೆ. ಇದು ಪೂರ್ಣವಾಗಿ ಹಗ್ಗವನ್ನು ತುಳಿದಾಗ ಆ ವ್ಯಕ್ತಿ ಹೆದರೋದು ಅಸತ್ಯ ಅಲ್ಲ, ಸತ್ಯ.
ಆ ಕ್ಷಣಕ್ಕೆ ನಾವು ಹೆದರುತ್ತೇವೆ. ಆದರೆ ಅದಕ್ಕೆ ವಾಸ್ತವ ಲೈಟ್, ನಾವು ಟಾರ್ಚ್ ಹಾಕಿ ನೋಡಿದಾಗ, ಲೈಟ್ ಹಾಕಿ ನೋಡಿದಾಗ ಅದು ಹಗ್ಗ ಅಂತ ಗೊತ್ತಾಗುತ್ತೆ. ಹಾಗಾಗಿ ಇದನ್ನು ಸದಸದ್ವಿಲಕ್ಷಣ ಅಂತ ಹೇಳ್ತಾರೆ. ಇದು ಅನಿರ್ವಚನೀಯ ಖ್ಯಾತಿ ವಾದ ಅಂತ ಬರುತ್ತೆ ಭಾರತೀಯ ತರ್ಕಶಾಸ್ತ್ರದಲ್ಲಿ. ಈ ದುಷ್ಟಾವಲೋಕನ ದೋಷ, ಈ ರುಜು ಸರ್ಪ ನ್ಯಾಯ ಅಥವಾ ಅನಿರ್ವಚನೀಯ ಖ್ಯಾತಿ ಅಂದರೆ ಇದು ಸತ್ಯ ಅಂತಲೂ ಹೇಳೋಕ್ಕಾಗಲ್ಲ, ಅಸತ್ಯ ಅಂತಲೂ ಹೇಳೋಕ್ಕಾಗಲ್ಲ ಅಂತ ಶಂಕರಾಚಾರ್ಯರು ತಮ್ಮ ಅದ್ವೈತ ಸಿದ್ಧಾಂತದಲ್ಲಿ ವಿವರಿಸಿರುವುದನ್ನು ನಾವು ನೋಡ್ತೇವೆ ವಿದ್ಯಾರ್ಥಿಗಳೇ. ಆದರೆ ಇಲ್ಲಿ ನಿಮಗೆ ದುಷ್ಟಾವಲೋಕನಕ್ಕೆ ಒಂದು ಉದಾಹರಣೆ ಅಂತ ಕಲೀರಿ ಸಾಕು. ಏನು? ಹಗ್ಗವನ್ನು ತುಳಿದು ಹಾವು ಎಂದು ಭಾವಿಸುವುದನ್ನು ನಾವು ದುಷ್ಟಾವಲೋಕನ ದೋಷಕ್ಕೆ ಒಂದು ಒಳ್ಳೆ ಉದಾಹರಣೆ ಅಂತ ಹೇಳ್ತೀವಿ. ಇನ್ನು ಬೇರೆ ಉದಾಹರಣೆಗಳು ಅಂದರೆ ಇಲ್ಲಿ ಬೇರೆ ಉದಾಹರಣೆಗಳು ಹೇಳೋದಾದರೆ ನಿಮಗೆ ಕಾಮಾಲೆ ರೋಗದವನ ಕಣ್ಣಿಗೆ ಬಿಳಿಯ ಶಂಖವು ಸಹ ಹಳದಿಯಾಗಿ ಕಾಣುತ್ತೆ. ಯಾರಿಗೆ ಜಾಂಡೀಸ್ ಕಾಯಿಲೆ ಬಂದಿರುತ್ತೋ ಅವರಿಗೆ ಬಿಳಿಯಾಗಿರ್ತಕ್ಕಂಥ ವಸ್ತುಗಳೆಲ್ಲವೂ ಸಹ ಹಳದಿಯಾಗಿ ಕಾಣುತ್ತೆ. ಈಗ ಉದಾಹರಣೆ, ನನಗೆ ಈ ಚಾಕ್ ಪೀಸು ನಾನು ನೋಡೋ ದೃಷ್ಟಿ ಸರಿ ಇದ್ದರೆ ಇದು ಬಿಳಿ ಕಾಣುತ್ತೆ, ಅದು ನನಗೇನಾದ್ರು ಜಾಂಡೀಸ್ ಕಾಯಿಲೆ ಇದ್ದರೆ ಅದು ಹಳದಿಯಾಗಿ ಕಾಣುತ್ತೆ. ಅಥವಾ ಇನ್ನೊಂದು ಉದಾಹರಣೆ ಹೇಳೋದಾದರೆ ನಿಮಗೆ ದಿಗಂತವನ್ನು ನೋಡಿ ಆಕಾಶ ಭೂಮಿಯನ್ನು ಮುಟ್ಟುತ್ತದೆ. ದಿಗಂತವನ್ನು ನೋಡಿ ಆಕಾಶ ಭೂಮಿಯನ್ನು ಮುಟ್ಟುತ್ತಿದೆ. ಈ ವಾಕ್ಯ ಕೊಟ್ಟಿರ್ತಾರೆ ನಿಮಗೆ ಪರೀಕ್ಷೆಯಲ್ಲಿ. ಈ ವಾಕ್ಯವು ಅಥವಾ ಈ ವಾದವು ದುಷ್ಟಾವಲೋಕನ ದೋಷಕ್ಕೆ ಗುರಿಯಾಗಿದೆ ಅಂತ ನೀವು ಬರೆದ್ರೆ ನಿಮ್ಗೆ 2 ಅಂಕಗಳು ಸಿಗುತ್ತೆ. ದುಷ್ಟಾವಲೋಕನ ದೋಷ ಅಂದರೆ ಏನು ಅಂತ ಬರೆದ್ರೆ, ನಾವು ನೋಡುವುದೇ ಒಂದು, ನೋಡಿದ್ದೇವೆ ಎಂದು ಭಾವಿಸುವುದು ಮತ್ತೊಂದು ಆದಾಗ ದುಷ್ಟಾವಲೋಕನ ದೋಷ ಉಂಟಾಗುತ್ತದೆ ಅಂತ ಬರೆದ್ರೆ 5 ಅಂಕದ ಪ್ರಶ್ನೆ ಸಿಗುತ್ತೆ. ದಿಗಂತವನ್ನು ನೋಡಿ ಆಕಾಶ ಭೂಮಿಯನ್ನು ಮುಟ್ಟುತ್ತಿದೆ. ವಿದ್ಯಾರ್ಥಿಗಳೇ, ದಿಗಂತ ಅಂದರೆ ದಿಕ್ಕಿನ ಅಂತ್ಯ, ಕೊನೆ. ಭೂಮಿ, ನೀವು ಖಾಲಿ ಭೂಮಿ ಇದ್ದ ಕಡೆ ನೋಡ್ತಾ ಹೋದ್ರೆ ಏನಾಗುತ್ತೆ, ಭೂಮಿ ಆಕಾಶ ಒಂದು ಸೇರಿದೆ ಅಂತ ಅನಿಸುತ್ತೆ ನಮಗೆ. ವಾಸ್ತವವಾಗಿ ಭೂಮಿ ಆಕಾಶ ಒಂದಕ್ಕೊಂದು ಸೇರಿಲ್ಲ. ಅಥವಾ ಸಮುದ್ರದ ದಡದಲ್ಲಿ ನಿಂತರೆ ನಮಗೆ ಸೂರ್ಯ ಮುಳುಗ್ತಾ ಇರೋದನ್ನು ನೋಡ್ತಾ ಹೋದರೆ ಸೂರ್ಯ ನೀರಿನಲ್ಲಿ ಸಮುದ್ರದೊಳಗಡೆ ಮುಳುಗಿ ಹೋದ್ನೇನೋ ಅಂತ ಅನ್ನೋಕ್ಕೆ ಆಭಾಸ ಆಗುತ್ತೆ ಅಲೆಗಳ ಮೂಲಕ. ಆದರೆ ಸೂರ್ಯ ಮುಳುಗೇ ಇರಲ್ಲ, ಸೂರ್ಯ ಹುಟ್ಟೋದು ಇಲ್ಲ, ಮುಳುಗೋದು ಇಲ್ಲ. ಇಲ್ಲಿ ಸೂರ್ಯ ಸುತ್ತೋದ್ರಿಂದ ನಮಗೆ, ಅಂದರೆ ಭೂಮಿ ಸುತ್ತಲೂ ಸುತ್ತೋದು, ಭೂಮಿ ಸೂರ್ಯನ ಸುತ್ತಲೂ ಸುತ್ತೋದ್ರಿಂದ ಹಗಲು ರಾತ್ರಿಗಳಾಗುತ್ತೆ ಹೊರತು ಸೂರ್ಯ ಹುಟ್ಟೋದು ಇಲ್ಲ, ಮುಳುಗೋದು ಇಲ್ಲ. ಅವನ ಪಾಡಿಗೆ ಅವನು ಸೂರ್ಯ ಇದ್ದಾನೆ. ಭೂಮಿ ಸುತ್ತುತ್ತೆ ಸೂರ್ಯನ ಸುತ್ತ. ಭೂಮಿ ಸುತ್ತೋದ್ರಿಂದ ನಮ್ಗೆ ಹಗಲು ರಾತ್ರಿಗಳು ಉಂಟಾಗುತ್ತೆ. ಅದು ನಮಗೆ ಅಂದರೆ ದಿಗಂತವನ್ನು ನೋಡಿ ಆಕಾಶ ಭೂಮಿಯನ್ನು ಮುಟ್ಟುತ್ತಿದೆ. ಆಕಾಶ ಭೂಮಿಯನ್ನು ಮುಟ್ಟಕ್ಕೆ ಸಾಧ್ಯನೇ ಇಲ್ಲ. ಅದನ್ನು ದುಷ್ಟಾವಲೋಕನ ದೋಷ ಅಂತ ಹೇಳ್ತೀವಿ. ಇನ್ನೊಂದು ಉದಾಹರಣೆ, ಮರಳುಗಾಡಿನಲ್ಲಿ ಬಿಸಿಲು ಕುದುರೆಯನ್ನು ನೋಡಿ ನೀರು ಎಂದು ಹಿಂಬಾಲಿಸುವುದು. ಬಿಸಿಲು ಕುದುರೆ, ಹೌದಾ, OSS ಅಂತ ಹೇಳ್ತಾರಲ್ಲ, ಮರಳುಗಾಡಿನಲ್ಲಿ ಬಿಸಿಲು ಕುದುರೆಯನ್ನು ನೋಡಿ ನಾವು ಅಲ್ಲಿ ನೀರಿದೆ ಅಂತೇಳಿ ಭ್ರಮಿಸುವುದು. ಅಥವಾ ಕಪ್ಪೆ ಚಿಪ್ಪು ಅದನ್ನು ನಾವು ಒಂದು ಬೆಳ್ಳಿ ಅಂಥೇಳಿ ಗಮನಿಸ್ತಾರೆ. ಅದು ಬಿಳಿ ಹೊಳಿತಾ ಇರುತ್ತೆ, ಆದ್ದರಿಂದ ಅಲ್ಲಿ ಬೆಳ್ಳಿ ಇದೆ ಅಂತ ಅನಿಸುತ್ತೆ. ಅಥವಾ ನಿಮ್ಗೆ ಇನ್ನೂ ಒಂದು ವಾಸ್ತವ ಉದಾಹರಣೆ ಕೊಡೋದಾದರೆ ವಿದ್ಯಾರ್ಥಿಗಳೇ, ರೈಲು ಚಲಿಸ್ತಾ ಇರಬೇಕಾದ್ರೆ ಎಲ್ಲ ಮರಗಿಡಗಳು ಓಡುತ್ತಿವೆ ಎಂದು ಭಾಸವಾಗುತ್ತದೆ. ರೈಲಿನಲ್ಲಿ ಮರಗಿಡಗಳು ಓಡುತ್ತಿರುವಂತೆ ಭಾಸವಾಗುತ್ತದೆ. ವಾಸ್ತವವಾಗಿ ಮರಗಿಡಗಳು ಓಡೋದಿಲ್ಲ, ರೈಲು ಹೋಗ್ತಾ ಇರುತ್ತೆ. ಇದನ್ನು ನಾವು ದುಷ್ಟಾವಲೋಕನ ದೋಷಕ್ಕೆ ಒಳ್ಳೆ ಉದಾಹರಣೆ ಅಂತೇಳಿ ಹೇಳ್ಬೋದು ವಿದ್ಯಾರ್ಥಿಗಳೇ. ನಿಮಗೆ ಭೂಮಿಯನ್ನು ನೋಡಿ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ನಿಮಗೆ ಯಾವುದಾದ್ರೂ ಉದಾಹರಣೆ, ಮಾದರಿಯ ಪ್ರಶ್ನೆ ಪತ್ರಿಕೆಗಳಿದೆ ನಿಮ್ಮ ಪುಸ್ತಕದಲ್ಲಿ, ನೋಡೋಣ ಯಾವುದಾದ್ರೂ ಇದ್ದರೆ ನಿಮ್ಗೆ ಹೇಳ್ತೇವೆ. ದುಷ್ಟಾವಲೋಕನ ದೋಷ, ಅದಕ್ಕೆ ಸಂಬಂಧಪಟ್ಟಂತಹ ದೋಷಗಳು ಇದ್ದೇ ಇರುತ್ತೆ ವಿದ್ಯಾರ್ಥಿಗಳೇ. ಆ ದುಷ್ಟಾವಲೋಕನಕ್ಕೆ ಉದಾಹರಣೆ ದಿಗಂತವನ್ನು ನೋಡಿ ಆಕಾಶ ಭೂಮಿಯನ್ನು ಮುಟ್ಟುತ್ತದೆ ಅಂತ ಹೇಳಿರ್ಬೋದು. ಅಥವಾ ಹಗ್ಗವನ್ನು ತುಳಿದು ಹಾವು ಎಂದು ಭ್ರಮಿಸುವುದು. ಅಥವಾ ರೈಲು ಹೋಗ್ತಾ ಇರ್ಬೇಕಾದ್ರೆ, ರೈಲು ಚಲಿಸುತ್ತಿರುವ ರೈಲಿನಲ್ಲಿ ಮರ ಗಿಡಗಳೆಲ್ಲ ಓಡುತ್ತಿರುವಂತೆ ನಮಗೆ ಭಾಸವಾಗುತ್ತದೆ.
ಈ ಉದಾಹರಣೆಗಳು ದುಷ್ಟಾವಲೋಕನಕ್ಕೆ ಒಳ್ಳೆಯ ಉದಾಹರಣೆ. ವಿದ್ಯಾರ್ಥಿಗಳೇ, ಇಲ್ಲಿಗೆ ನಿಮಗೆ ತರ್ಕಾಭಾಸಗಳು ಅಧ್ಯಾಯದಲ್ಲಿ ಬರ್ತಕ್ಕಂಥ ಯಾವ್ಯಾವ ವಿಚಾರಗಳು ಅನ್ನೋದನ್ನು ನೀವು ಗಮನಿಸಿದ್ದೀರಾ? ಅಲ್ಲಿ ತರ್ಕಾಭಾಸಗಳ ಪ್ರಾರಂಭದಲ್ಲಿ, ತರ್ಕಾಭಾಸಗಳ ಆ ಅಧ್ಯಾಯವನ್ನು ಪ್ರಾರಂಭ ಮಾಡಿದಾಗ ನೀವು ಗಮನಿಸಿದ್ದೀರಾ, ಹಲವಾರು ತರ್ಕಾಭಾಸಗಳು. ವ್ಯಕ್ತಿ ದೂಷಣವಾದ ನೋಡಿದ್ರಿ, ಬಲ ಪ್ರದರ್ಶನವಾದ ನೋಡಿದಿರಿ, ಹಾಗೆಯೇ ಬಹುಪ್ರಶ್ನ ದೋಷ, ಸಂಕೀರ್ಣ ಪ್ರಶ್ನೆಯ ದೋಷ, ಹಾಗೂ ಇಲ್ಲಿ ಅನವಲೋಕನ, ದುಷ್ಟಾವಲೋಕನ, ಆಧಾರ ಮತ್ತು ಪ್ರಮಾಣಗಳನ್ನು ಕುರಿತ ವಾದ, ಹೀಗೆ ಹಲವಾರು, ಕಾಕತಾಳೀಯ ನ್ಯಾಯ, ಇವೆಲ್ಲವೂ ಸಹ ಬಹಳ ವಿಚಾರಪೂರ್ಣವಾದಂತಹ ತರ್ಕಾಭಾಸಗಳು. ಈ ತರ್ಕಾಭಾಸಗಳ ಅಧ್ಯಾಯ ಇಲ್ಲಿಗೆ ಮುಕ್ತಾಯವಾಗುತ್ತೆ. ಮುಂದೆ ನಾವು ಮುಂದಿನ ತರಗತಿಯಲ್ಲಿ ಹೊಸ ಅಧ್ಯಾಯವನ್ನು ಪ್ರಾರಂಭ ಮಾಡೋಣ. ಎಲ್ಲರಿಗೂ ವಂದನೆಗಳು.